ಇವತ್ತಿನ ವಿಶೇಷ ಸುಮಾರು ಈ ವ್ಯಾಯಾಮ ಶಾಲೆ ಸ್ಥಾಪನೆಯಾಗಿ 100 ವರ್ಷ ಆಗಿರ್ಬೋದು. ಸ್ಥಾಪಕರಾಗಿ ಮೇಸ್ತ್ರಿ ವೆಂಕಟಪ್ಪ ಅಂತ ಹೇಳ್ಬಿಟ್ಟು ಮೊದಲನೇ ವ್ಯಾಯಾಮ ಶಾಲೆ ಗುರುಗಳಾಗಿದ್ದರಂತೆ ಗರಡಿ ರಾಮಯ್ಯನವರು ಹೇಳ್ತಾಯಿದ್ರು. ಅದೇ ರೀತಿಯಾಗಿ ಅವರ ನಂತರ ಗರಡಿ ರಾಮಯ್ಯನವರು ಈ ಒಂದು ವ್ಯಾಯಾಮ ಶಾಲೆಯನ್ನು ನಡೆಸ್ಕೊಂಡ್ಬಂದಿದ್ದಾರೆ. ಅದೇ ರೀತಿಯಾಗಿ ಈಗಿನ ಕೃಷ್ಣಪ್ಪನವರು ಈ ಒಂದು ವ್ಯಾಯಾಮ ಶಾಲೆ ನಡೆಸ್ಕೊಂಡ್ಬರ್ತಾಯಿದ್ವಿ. ವಿಶೇಷ ಏನು ಅಂದರೆ ಎಲ್ಲ ಕೂಡ ಒಂದು ಸೋದರ ಮನೋಭಾವ, ಅಣ್ಣ ತಮ್ಮಂದರಂತೆ ಒಂದು ಭಕ್ತಿಯಿಂದ ನ್ಯಾಯ ಧರ್ಮವಾಗಿ ನಡೀಬೇಕಂತ ಹೇಳ್ತಾ ಈ ಒಂದು ವ್ಯಾಯಾಮ ಶಾಲೆ ನಡೆಸ್ಕೊಂಡು ಬರ್ತೇವೆ. ಬರೀ ಪೈಲ್ವಾನರೇ ಅಲ್ವಾ, ಇದಕ್ಕೆ ನ್ಯಾಯ ಧರ್ಮ, ನಮ್ಮ ಹಿಂದೂ ಧರ್ಮ ಯಾವುದೇ ರೀತಿ ಇರಬೇಕು, ಹಿರಿಯರಿಗೆ ಯಾವುದೇ ರೀತಿ ಗೌರವ ಕೊಡಬೇಕು, ಈ ಗುರು ಶಿಷ್ಯರಿಂದ ಏನು ಅಂತ ಹೇಳ್ಬಿಟ್ಟು ಈ ವ್ಯಾಯಾಮ ಶಾಲೆ ಮುಖಾಂತರ ತಿಳಿಪಡಿಸ್ತಾ ಈ ನಡೆಸ್ಕೊಂಬರ್ತೀವಿ ವ್ಯಾಯಾಮ ಶಾಲೆಯನ್ನು. ಈ ವ್ಯಾಯಾಮ ಶಾಲೆ ನಡಿಬೇಕಾದ್ರೆ ಕೂಡ ಎಲ್ಲರೂ ಕೂಡ ಕಾರಣಕರ್ತರೆ, ಎಲ್ಲ ಶಿಷ್ಯವೃಂದವರು, ಹಿರಿಯರು ಮತ್ತು ಭಕ್ತಾದಿಗಳು ಕೂಡ. ಅದೇ ರೀತಿಯಾಗಿ ನಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ಎಲ್ರಿಗೂ ಒಂದು ಕನಸಿತ್ತು. ಇಲ್ಲಿ ಕಲ್ಯಾಣಿ ಇತ್ತು. ಈ ಕಲ್ಯಾಣಿ ಮುಚ್ಚಿಬಿಟ್ಟು ಇಲ್ಲಿ ವ್ಯಾಯಾಮ ಶಾಲೆಯನ್ನು ಶಾಶ್ವತವಾಗಿ ನಡಿಬೇಕಾದ ಉದ್ದೇಶದಿಂದ ನಿರ್ಮಾಣ ಮಾಡಿದ್ವು. ಅದೇ ರೀತಿಯಾಗಿದೆ ಮುಂದುವರಿಲಿ ಅಂತ ಹೇಳ್ತಾ ಎಲ್ಲ ಶಿಷ್ಯವೃಂದ, ಹಿರಿಯರು, ಒಂದು ಸಾರ್ವಜನಿಕರ ಒಂದು ಸಹಕಾರದಿಂದ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಈ ಆಂಜನೇಯ ಸ್ವಾಮಿ ಈ ಒಂದು ಧನುರ್ಮಾಸದಲ್ಲಿ ಒಂದು ದೇವರ ಒಂದು ಅನುಗ್ರಹ ಎಲ್ರಿಗೂ ಸಿಗಲಿ, ಟೈಮ್ ಮಳೆ ಬೆಳೆ ಆಗಲಿ, ಎಲ್ಲರೂ ಸಮೃದ್ಧವಾಗಿರಲಿ ಅಂತ ಹೇಳ್ತಾ ಈ ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಅದೇ ರೀತಿ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಪಂಚಮುಖಿ ಆಂಜನೇಯ ಸ್ವಾಮಿ. ಈ ಸುಮಾರು 85-86 ವರ್ಷಗಳಿಂದ ಈ ವ್ಯಾಯಾಮ ಶಾಲೆ ಬಹಳ ಇತಿಹಾಸ ಪ್ರಸಿದ್ಧವಾದಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ದ್ವಾಪರ ಯುಗದಲ್ಲಿ ಕೃಷ್ಣನ ನೇತೃತ್ವದಲ್ಲಿ ಅರ್ಜುನ ಕೈಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವನ ಹೆಸರಿನಲ್ಲಿ
ಹನುಮಾನ್ ವ್ಯಾಯಾಮ ಶಾಲೆ ಅಂತ ಪ್ರಾರಂಭ ಆಗಿ ಸುಮಾರು 85 ವರ್ಷ ಆಯಿತು. ಮೊದಲು ನಮ್ಮ ಗುರುಗಳು ಜಿ ರಾಮಯ್ಯ ಮೊದಲಿಯಾರ್ ಅವರು ಈ ಭವ್ಯವಾದಂಥ ವ್ಯಾಯಾಮ ಶಾಲೆಯ ಈ ಪಂಚಮುಖಿ ಹನುಮಾನ್ ವ್ಯಾಯಾಮ ಶಾಲೆ ಇದನ್ನು ಸ್ಥಾಪನೆ ಮಾಡಿ ಅವರ ಬಹಳ ಹೆಸರುವಾಸಿ ಕರ್ನಾಟಕದಲ್ಲಿ ಹೆಸರುವಾಸಿಯಾದಂಥ ಒಂದು ಕುಸ್ತಿಪಟುಗಳನ್ನು ತಯಾರು ಮಾಡಿ ನಮ್ಮನ್ನೆಲ್ಲ ತಯಾರು ಮಾಡಿ ಇದು ಶಾಶ್ವತವಾಗಿ ಉಳಿಯುವಂತೆ ಅವರು ಆಶೀರ್ವಾದ ಮಾಡಿ ಅವರ ಅನುಗ್ರಹದಿಂದ ಬಹಳ ಶ್ರದ್ಧಾಭಕ್ತಿಯಿಂದ ಅವರು ನಡೆಸ್ಕೊಂಡು ಬಂದರು. ಮತ್ತು ಅವರಾದ ನಂತರ ನಾನು ಭಗವಂತನ ಕೃಪೆಯಿಂದ ನನ್ನ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 30 ವರ್ಷ ಸೇವೆ ಸಲ್ಲಿಸಿ DSP ಆಗಿ ನಿವೃತ್ತಿಯಾಗಿ ಈ ಸ್ಥಳದ ಒಂದು ಇತಿಹಾಸವನ್ನು ಮುಂದುವರಿಸಬೇಕು ಅನ್ನೋ ಭಗವಂತನ ಪ್ರೇರಣೆಯಿಂದ ಇಲ್ಲಿ ಬಂದು ನನ್ನ ಕೈಲಾದ ಸೇವೆ ನಾನು ಸುಮಾರು ಒಂದು 10 ವರ್ಷದಿಂದ ನಾನು ಮಾಡ್ತಾಯಿದ್ದೇನೆ. ಅವರು ಗುರುಗಳು ಯಾವ ರೀತಿ ಶ್ರದ್ಧಾಭಕ್ತಿಯಿಂದ ಗುರುಗಳನ್ನು ಶಿಷ್ಯರನ್ನು ಬೆಳೆಸಿ ಈ ಪರಂಪರೆಯನ್ನು ಉಳಿಸ್ಕೊಂಡು ಬಂದರು, ಅದೇ ರೀತಿಯಲ್ಲಿ ನಾನು ನನ್ನ ಕೈಯಲ್ಲಾದ ಮಟ್ಟಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ನಾನು ತಿಳಿದ ಮಟ್ಟಿಗೆ ನಾನು ಪಡೆದಂಥ ಜ್ಞಾನ ಬುದ್ಧಿಶಕ್ತಿಯಿಂದ ನನ್ನ ಕೈಲಾದ ಮಟ್ಟಿಗೆ ನಾನು ಹುಡುಗರಿಗೆ ನನ್ನ ಕೈಲಾದ ಮಟ್ಟಿಗೆ ಬುದ್ಧಿವಾದವನ್ನು ಹೇಳ್ತಾ, ವಿಧಿಯ ಬಗ್ಗೆ ಹೇಳ್ತಾ, ಪ್ರಪಂಚದಲ್ಲಿ ಯಾವ ರೀತಿ ಬದುಕಬೇಕು, ಯಾವ ರೀತಿ ಮನಸ್ಸು ಅಭಿವೃದ್ಧಿ ಮಾಡ್ಕೋಬೇಕು, ತನ್ನಲ್ಲಿರ್ತಕ್ಕಂಥ ದೇಹಶಕ್ತಿ ಆಗಲಿ ಬುದ್ಧಿಶಕ್ತಿ ಆಗಲಿ ಬೆಳೆಸ್ಕೊಂಡು ಪ್ರಪಂಚದಲ್ಲಿ ಒಳ್ಳೆಯ ಹೆಸರು ಪಡೀಬೇಕು. ಈ ವ್ಯಾಯಾಮ ಶಾಲೆಯನ್ನು ಶಾಶ್ವತವಾಗಿ ಇಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಮನೋಭಾವ ಇಟ್ಕೊಂಡು ನಾವು ನೆರವೇರಿಸ್ಕೊಂಡು ಬರ್ತಾಯಿದ್ದೀವಿ. ಈ ವರ್ಷದಲ್ಲಿ ಧನುರ್ಮಾಸ ಅನ್ನೋದು ಬಹಳ ಶ್ರೇಷ್ಠವಾದಂಥ ಒಂದು ತಿಂಗಳು. ಈ ಧನುರ್ಮಾಸದಲ್ಲಿ ಮುಖ್ಯವಾದಂಥ ದೇವಸ್ಥಾನಗಳಲ್ಲಿ ಮೊದಲನೇದು ಕುರುಡುಮಲೆ, ಎರಡನೇದು ಆದಿ ಹನುಮಂತರಾಯನ ದೇವಸ್ಥಾನ, ಮೂರನೇದು ರಾಘವೇಂದ್ರ ಸ್ವಾಮಿ, ನಾಲ್ಕನೇದು ಸೋಮೇಶ್ವರ ಸ್ವಾಮಿ ದೇವಸ್ಥಾನ, ಐದನೇದು ಅರ್ಜುನ ನಿರ್ಮಿತ ಮಾಡಿರ್ತಕ್ಕಂಥ ಆಂಜನೇಯ ಸ್ವಾಮಿ. ಆಮೇಲೆ ಈ ಪಂಚಮುಖಿ ಹನುಮಾನ್ ವ್ಯಾಯಾಮ ಶಾಲೆ ಕೊನೆಯದಾಗಿ ಇವತ್ತು 9ನೇ ದಿನ. ಇವತ್ತು ಬಹಳ ವಿಜೃಂಭಣೆಯಿಂದ ಯಾವತ್ತೂ ಕೂಡ ನಾವು ಕಂಡಿರಲಿಲ್ಲ ಅಷ್ಟೊಂದು ನಮ್ಮ ಹಳೆ ಶಿಷ್ಯವೃಂದ ಮತ್ತು ಈಗಿನ ನಮ್ಮ ಶಿಷ್ಯವೃಂದ ಎಲ್ಲರನ್ನೂ ಸೇರಿ ಬಹಳ ಶ್ರದ್ಧಾಭಕ್ತಿಯಿಂದ ಸಾರ್ವಜನಿಕರ ಒಂದು ಭಕ್ತಿಯಿಂದ ಅವರ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ಕಾರ್ಯ ನೆರವೇರಿತು. ಅನ್ನಸಂತರ್ಪಣೆಯನ್ನು ಕೂಡ ಬಹಳ ವಿಶೇಷವಾಗಿ ಎಲ್ಲರ ಸಹಕಾರದಿಂದ ನಡೆಸಿದ್ದೀವಿ. ಇದುವರೆಗೂ ಕೂಡ ಸುಮಾರು ಒಂದು 3,000 ಜನ ಊಟ ಮಾಡಿದ್ದಾರೆ. ಇದು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಭಾಗ್ಯ, ಒಂದು ಪುಣ್ಯ ಅಂತ ನಾವು ಭಾವಿಸ್ತೇವೆ. ಇದು ಎಲ್ಲರಿಗೂ ಕೂಡ ಪ್ರಪಂಚಕ್ಕೆಲ್ಲ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಈ ಕಾರ್ಯವನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಈ ಧನುರ್ಮಾಸದ ವಿಶೇಷ ಏನಂದರೆ, ಈ ಮಾಸ ದೇವರಿಗೆ ಮಾನವ ಜನ್ಮಕ್ಕೆ 24 ಗಂಟೆಗಳು ಸೇರಿ ಒಂದು ದಿನ ಅಂತ ಇದೆ. ದೇವತೆಗಳಿಗೆ 1 ವರ್ಷ ಅವರ ಲೆಕ್ಕದಲ್ಲಿ 1 ವರ್ಷ, ನಮಗೆ 1 ವರ್ಷ, ಅವರಿಗೆ 1 ದಿನ ಇದ್ದಂಗೆ. ಅದೇ ರೀತಿ ಈ ಮನುಷ್ಯರಿಗೆ ಬ್ರಹ್ಮಮುಹೂರ್ತ ಅಂತ ಈ ವರ್ಷ ಎಲ್ಲ ಪೂರ್ತಿ ಕೂಡ ದೇವತೆಗಳಿಗೆ, ಋಷಿಗಳಿಗೆ ಬ್ರಹ್ಮಮುಹೂರ್ತ ಅಂತ. ಈ ದೇವತೆಗಳಿಗೆ ಧನುರ್ಮಾಸವೆಲ್ಲ ಬ್ರಹ್ಮಮುಹೂರ್ತವೇ. ಈ ವೇಳೆಯಲ್ಲಿ ಪೂಜಾ ಕೈಂಕರ್ಯಗಳು ಯಾರು ಚೆನ್ನಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಉಪವಾಸ ಇದ್ದು ಮಾಡ್ತಾರೆ ಅವರು
ಮಾಡಿರ್ತಕ್ಕಂಥ ಪುಣ್ಯದ ಕೆಲಸದಲ್ಲಿ ಪೂಜೆ ಕಾರ್ಯಕ್ರಮಗಳಲ್ಲಿ ಭಗವಂತ ಅವರಿಗೆ ಎಲ್ಲರೂ ಕೂಡ ಶೀಘ್ರವಾಗಿ ಒಂದು ಒಳ್ಳೆಯ ಫಲಿತಾಂಶ ಕೊಡ್ತಾನೆ, ಅವ್ರ ರಕ್ಷಣೆ ಮಾಡ್ತಾನೆ ಅಂತೇಳ್ಬಿಟ್ಟು ಒಂದು ನಮ್ಮ ಧರ್ಮದಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದೆ. ಇದೇ ರೀತಿ ಈ ಮಾಸದಲ್ಲಿ ವಿಶೇಷ ಏನಂದರೆ ಪ್ರತಿಯೊಬ್ಬ ದೇವತೆಗಳು ಕೂಡ ಪ್ರತಿಯೊಬ್ಬ ಋಷಿಮುನಿಗಳು ಕೂಡ ಭೂಲೋಕಕ್ಕೆ ಆಗಮಿಸಿ ಪ್ರತಿಯೊಂದು ದೇವಸ್ಥಾನದಲ್ಲಿ ವಿಸಿಟ್ ಮಾಡಿ ಅವರ ಭಾಗ್ಯದಿಂದ ಈ ಪೂಜೆ ಈ ಪಾತಕಾಲದಲ್ಲಿ ನಾವು ಮಾಡಿದರೆ ಆ ಪೂಜೆಯ ಫಲಿತಾಂಶ ನಮಗೆಲ್ಲರಿಗೂ ಸಿಗ್ತದೆ. 3 ಲೋಕಗಳಲ್ಲಿ ಎಲ್ಲರಿಗೂ ಕೂಡ ದೇವತೆಗಳಿಗೂ ದೇವರುಗಳಿಗೂ ಎಲ್ಲರಿಗೂ ಕೂಡ ಬಹಳ ನಮ್ಮ ಪೂಜೆಗಳನ್ನು ಸ್ವೀಕಾರ ಮಾಡಿ ಎಲ್ಲರಿಗೂ ಕೂಡ ಒಂದು ರಕ್ಷಣೆ ಕೊಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಇಲ್ಲಿ ನಡೆಯುವಂಥ ಒಂದು ಅನಾಹುತಗಳು, ಪ್ರಪಂಚದಲ್ಲಿ ನಡೆಯುವಂಥ ಅನಾಹುತಗಳು, ಒಂದು ಟ್ರೈನ್ ಆಕ್ಸಿಡೆಂಟ್ ಇರ್ಬೋದು, ಕಾರ್ ಆಕ್ಸಿಡೆಂಟ್ ಇರ್ಬೋದು, ಭೂಕಂಪ ಇರ್ಬೋದು, ಪ್ರಳಯ ಇರ್ಬೋದು, ಈ ಮಾನವ ಕುಲಕ್ಕೆ ಯಾವ ರೀತಿ ತೊಂದರೆಯಾಗದಂತೆ ಆ ಭಗವಂತನು ಆ ದೇವತೆಗಳ ಆಶೀರ್ವಾದದಿಂದ ಈ ಮಾಸದಲ್ಲಿ ಎಲ್ಲರಿಗೂ ಕೂಡ ಪ್ರಪಂಚದಲ್ಲಿ ಆಶೀರ್ವಾದ ಮಾಡಿ ಎಲ್ಲರಿಗೂ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಪುರಾಣಗಳು ಹೇಳ್ತವೆ. ಅದರಂತೆ ನಾವು ಕೂಡ ಇವತ್ತು ನಮ್ಮ ಶಿಶು ವೃಂದಕ್ಕೆ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ 3 ಲೋಕ ಕೂಡ ಸೇರಿ ಎಲ್ಲರಿಗೂ ಕೂಡ ಒಳ್ಳೆಯದು ಆಗುತ್ತೆ ಅಂತ ಹೇಳಿಬಿಟ್ಟು ಆ ನಂಬಿಕೆ ನಮಗಿದೆ, ಆ ತೃಪ್ತಿ ಇದೆ. ಎಲ್ಲರಿಗೂ ಕೂಡ ಈ ಮಾಸದಲ್ಲಿ ಪ್ರಪಂಚದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮ ಶಿಶು ವೃಂದಕ್ಕೂ ಒಳ್ಳೆಯದಾಗಲಿ. ಇದು ಶಾಶ್ವತವಾಗಿ ಪರಂಪರೆಯಿಂದ ಇನ್ನೂ 100 ವರ್ಷ ಈ ಭೂಮಿ ಆಕಾಶ ಯಾವ ರೀತಿ ಶಾಶ್ವತವಾಗಿ ಇರ್ತದೋ ಅದೇ ರೀತಿ ಈ ವ್ಯಾಯಾಮ ಶಾಲೆ ಕೂಡ ಮುಂದುವರಿಸ್ಕೊಂಡು ಹೋಗಬೇಕು ಕೂಡ ಆ ಭಗವಂತನ ಪ್ರಾರ್ಥನೆ ಮಾಡಿಸ್ಕೊಂಡು ತಥಾಸ್ತು.